ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಏನಿದು ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಅಂದರೆ ಏನು, ಯಾಕೆ ಬರುತ್ತೆ ಅದು? ಇವನ್ ಅದು ನನಗೂ ಕೂಡ ಬಂದಿತ್ತು. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದು, ಎಷ್ಟು ಮೆಷರ್ಮೆಂಟ್ ಇತ್ತು, ಯಾವ ರೀತಿ ಇತ್ತು ಅದು ಯಾಕೆ ಬರುತ್ತೆ ಅಂದರೆ ನಾವು ಯಾವ ರೀತಿ ಆ ಟೈಮಲ್ಲಿ ಇರಲಿಲ್ಲ ಅಂದರೆ ಬರುತ್ತೆ, ಎಲ್ಲನೂ ನಾನು ಅದು ತುಂಬಾ ರಿಸ್ಕಾ ಎಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಬನ್ನಿ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಪ್ಪ ಅಂತಂದರೆ, ಮೊದಲಿಗೆ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸ್ತೀನಿ. ಅಂದರೆ ನಾನು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದು ನನಗೆ ಏನೂ ಇರಲಿಲ್ಲ. ಓಕೆನಾ? ಹಂಗಂತ ಅಂದರೆ ಏನಂದರೆ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಅಂದರೆ ನನಗೆ ನಂದು ಹೇಳ್ತೀನಿ, ನನ್ನ ಸ್ಟೋರಿ ನಿಮಗೆ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಬಂದು 1.5 ಮಂತ್ ಆಗಿತ್ತು ನನಗೆ. ಓಕೆನಾ? ಸೊ ನಾನೇನು ಮಾಡಿದ್ದೆ ಅಂದರೆ, ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ನಾನು ಈ ಥರ ಪ್ರೆಗ್ನೆಂಟ್ ಇದ್ದೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕಂದರೆ ನನಗೆ ಬಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಆ ಟೈಮಲ್ಲಿ. ಸೊ ಹಾಗಾಗಿ ನನಗೆ ಈ ಥರ ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಏನು ಮಾಡಿದ್ದೆ ಅಂತಂದರೆ, ನಾನು ವರ್ಕಿಗೆ ಹೋಗ್ತಾ ಇದ್ದೆ. ಓಕೆನಾ? ವರ್ಕಿಗೆ ಹೋಗ್ಬೇಕಾದ್ರೆ ಏನಾಯಿತು ಅಂತ ಅಂದರೆ, ನಾನು ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ಎಲ್ಲ ತಿಂದ್ಕೊಂಡು, ಆಲ್ಮೋಸ್ಟ್ ನನಗೆ ಯಾವಾಗಲೂ ಎಗ್ ರೈಸ್ ಯಾವಾಗಲೂ ಒಂದ್ಸಲ ತಿನ್ನೋದು ನಾನು. ತಿಂದಾಗ ನನಗೆ ಅದು ಒಂದ್ಸಲ ವಾಮಿಟ್ ಆಗೇ ಆಗುತ್ತೆ. ಓಕೆನಾ? ಸೊ ಹಾಗೆಯೇ ನನಗೆ ಎಗ್ ರೈಸ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೋದೆ. ಆವತ್ತು ನೈಟ್ ನನಗೆ ಮಿಡ್ ನೈಟಲ್ಲಿ ಫುಲ್ಲು ವಾಮಿಟಿಂಗು. ಓಕೆನಾ? ಸೊ ನಾನು ಅಂದ್ಕೊಂಡೆ ಈ ಥರ ಎಗ್ ರೈಸ್ ತಿಂದಿದ್ನಲ್ಲ, ಹಾಗಾಗಿ ವಾಮಿಟ್ ಆಗ್ತಿದೆ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಆದರೆ ಮಾರ್ನಿಂಗ್ ಎದ್ಬಿಟ್ಟು ಆವಾಗಲೂ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಥರ ಬರ್ತಾ ಇದೆ, ಬಟ್ ವಾಮಿಟ್ ಆಗ್ತಲ್ಲ ಆ ಥರ. ಸೊ ನಾನು ಪ್ರತಿ ಸಲನೂ ಏನು ಮಾಡ್ತೀನಿ ಅಂದರೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅಂದ್ಬಿಟ್ಟು ಆ ಥರ ಏನಾರು ವಾಮಿಟಿಂಗ್ ಆದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಳ್ತೀನಿ. ಆವಾಗ ಅದು ಕಂಟ್ರೋಲ್ ಆಗ್ತಿತ್ತು. ಓಕೆನಾ? ಸೊ ಆವಾಗ ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ನ ತೊಗೊಂಡೆ. ಅಂದರೂ ಕೂಡ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ, ವಾಮಿಟ್ ಬರೋ ಥರ ಅನ್ನಿಸ್ತಿದೆ ಹೊರತು ವಾಮಿಟಿಂಗ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ ವಾಮಿಟು. ಆ ಥರ ಏನೋ ಒಂಥರ ಎದೆ ಹತ್ರ ಎಲ್ಲ ಸಿಗಾಕೊಂಡಂಗೆ ಏನೇನೋ ಒಂಥರ ಹಿಂಸೆ ಆಗ್ತಾಯಿತ್ತು. ಸೊ 1-2 ಡೇಸ್ ಹಾಗೆ ಅಬ್ಸರ್ವ್ ಮಾಡಿದೆ ನಾನು. 2 ಡೇಸ್ ಕೂಡ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ನಾನು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸೇ ತೊಗೊಂಡೆ. ಬಟ್ ಅದು ನನಗೆ ಕಂಟ್ರೋಲ್ ಆಗಲಿಲ್ಲ. ಆಮೇಲೆ ಏನಾಯಿತು, ಈ ಥರ ವಾಮಿಟ್ ಬರ್ತಾ ಇದೆ ಅಂತ, ಬರೋ ಥರ ಆಗ್ತಿದೆ ಅಂತ ಫೀಲ್ ಆಗ್ತಿತ್ತು. ತುಂಬ ಸುಸ್ತು, ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಒಂದು ಚೂರು ಊಟನೂ ಕೂಡ ಸೇರ್ತಲ್ಲ, ಆ ಥರ ಆಗ್ತಿತ್ತು. ಅಲ್ಲೇ ನನ್ನ ಫ್ರೆಂಡ್ ಇದ್ಲು. ನಾನು ಫಸ್ಟ್ ಫ್ಲೋರಲ್ಲಿ ನಾನಿದ್ದೆ, ಸೆಕೆಂಡ್ ಫ್ಲೋರಲ್ಲಿ ಅವಳಿದ್ಲು. ಓಕೆನಾ? ಸೊ ಅವಳಿಗೆ ಹೇಳಿದೆ ಈ ಥರ ಆಗ್ತಿದೆ ಅಂತ. ಅವಳು ಒಂದ್ಸಲ ಪ್ರೆಗ್ನೆನ್ಸಿ ಚೆಕ್ ಮಾಡು ಅಂತ ಹೇಳಿದ್ಲು. ಓಕೆ ಅಂದ್ಬಿಟ್ಟು ಅವಳೇ ಮಾರ್ನಿಂಗ್ ನನಗೆ ಒಂದು 6:30ಗೆ ಅವಳು ನನ್ನ ಹತ್ರ ಕಿಟ್ಟಿರಲಿಲ್ಲ. ಆವಾಗ ನೈಟ್ ನಾನು ಅವಳ ಜೊತೆ ಶೇರ್ ಮಾಡಿದ್ದು ಈ ಥರ ಆಗ್ತಿದೆ ಅಂತ. ಅವಳು ಮಾರ್ನಿಂಗ್ ಈ ಥರ ನನ್ನ ಹತ್ರ ಕಿಟ್ಟಿದೆ, ಕೊಡ್ತೀನಿ ನಾನು, ನೀನು ಬೆಳಿಗ್ಗೆ ಒಂದ್ಸಲ ಚೆಕ್ ಮಾಡು ಅಂತ ಹೇಳಿದ್ದು. ಓಕೆ ಫೈನ್ ಆಯಿತು ಅಂತ ಅಂದ್ಬಿಟ್ಟು ಅವಳೇ ನನಗೆ ಮಾರ್ನಿಂಗ್ 6:30ಗೆ ಕಿಟ್ನ ತಂದುಕೊಟ್ಲು. ಆ ಕಿಟ್ಟಲ್ಲಿ ನಾನು ಅಂದರೆ ಹೇಗೆ, ಅದೇ ಫಸ್ಟ್ ಟೈಮ್ ಅಲ್ವಾ, ನನಗೆ ಯಾವ ರೀತಿ ಚೆಕ್ ಮಾಡ್ಕೊಬೇಕು ಏನು ಅಂತ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಹೇಗೆ ಅಂತ, ಅದೆಲ್ಲ ನೋಡಿಕೊಂಡು ನಾನು ಓಕೆ ಮಾಡಿದಾಗ ಪಾಸಿಟಿವ್ ಬಂತು ನನಗೆ. ಎರಡೂ ಕೂಡ ಫುಲ್ಲು ಡಾರ್ಕ್ ಲೈನ್ ಬಂತು. ಸೊ ಫೈನ್, ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಕೂಡ ತುಂಬಾ ಕಾಯ್ತಾ ಇದ್ದೆ ಪ್ರೆಗ್ನೆನ್ಸಿಗೋಸ್ಕರ. ಯಾಕಂದರೆ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ ನಾನು, ದಯವಿಟ್ಟು ಯಾರೂ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನೋದನ್ನ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿನಾ? ನಮಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸರಿನಾ? ನಾನು ಅಂದರೆ ನನ್ನ ಮನಸ್ಸಿಂದ ನಾನು ನಿಮಗೆ ಹೇಳ್ತಾ ಇರೋದು, ಯಾಕಂದರೆ ನಾನು ಕೂಡ ಅದನ್ನು ಸಫರ್ ಪಟ್ಟಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಡಿ. ಕಷ್ಟ ಅನ್ನೋದು ಇವತ್ತೆಲ್ಲ ನಾಳೆ, ಈಗ ಒಂದು ಸಾಲ ಮಾಡ್ಕೊಂಡಿರ್ತೀರ ನೀವು, ಆ ಸಾಲೆಲ್ಲ ತೀರಿಸ್ಕೊಳ್ಬಹುದು. ಓಕೆನಾ? ಆದರೆ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಮುಂದಕ್ಕೆ ಅದನ್ನು ಫೇಸ್ ಮಾಡ್ಕೊಳ್ಬಹುದು. ಹಂಗಂತ ನಾವು ಈ ಥರ ಮಗು ಮಾಡ್ಕೊಳ್ದೆ ಪ್ಲ್ಯಾನಿಂಗ್ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾವು ಕೂಡ ಅದೇ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡೇ ನಾನು ತುಂಬಾ ಸಫರ್ ಪಟ್ಟಿದ್ದೆ. ಆಮೇಲೆ ನನಗೆ ಮಗು ಮಾಡ್ಕೊಳ್ಬೇಕು ಅನ್ನೋ ಟೈಮ್ಗೆ ನಮಗೆ ಮಗು ಆಗ್ತಾಯಿಲ್ಲ. ಅಷ್ಟೆಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ? ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಡಿ. ದೇವ್ರು ಕೊಟ್ಟಾಗ ನಾವು ಅದನ್ನು ಈಸ್ಕೊಳ್ಬಿಡ್ಬೇಕು ಅಲ್ವಾ, ಈಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯಾರೂ ಮಾಡ್ಕೊಳ್ಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಏನಪ್ಪ ಈ ಟಾಪಿಕ್ ಇಟ್ಕೊಂಡು ಅದನ್ನು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ನಿಮಗೂ ಕೂಡ ಅದು ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ನಾನು ಪಟ್ಟಿರೋ ಕಷ್ಟ ನೀವು ಪಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಹೊರ್ತಿನೇನಿಲ್ಲ. ಸೊ ಫ್ರೆಂಡ್ಸ್, ಆಯಿತು, ನನಗೆ ತುಂಬಾ ಖುಷಿ ಆಯಿತು. ಡಾಕ್ಟರ್ಸ್ ಹತ್ರ ಎಲ್ಲ ಹೋದೆ. 1.5 ಮಂತ್ ಆಗಿದೆ ನಿಮಗೆ. ಓಕೆ, ಈ ಥರ 6 ವೀಕ್ಸ್ ಆಗಿತ್ತು ಆವಾಗ ನನಗೆ. ಓಕೆ, ನೀವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅವರು ನನಗೆ ಹೇಳಿದ್ರು, ಈ ಥರ 1.5 ಮಂತ್ ಆಗಿದೆ ನಿಮಗೆ, ಆರಾಮಾಗಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ರು.
ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ಬಿಟ್ಟು ನಾನು ಸುಮ್ಮನೆ ಎಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಜಾಬ್ಗೆ ಹೋಗ್ತಿದ್ದೆ ನಾನು ಅವಾಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಜಾಬ್ನ. ಆಮೇಲೆ ಏನಾಯಿತು, ಯಾಕೋ ನಂಗೆ ಆಗ್ತಾಯಿರಲಿಲ್ಲ, ತುಂಬಾ ರಿಸ್ಕ್ ಆಗ್ತಾಯಿತ್ತು, ಬೇಡ ಅಂತ ಅಂದ್ಬಿಟ್ಟು ಜಾಬ್ನ ಕ್ವಿಟ್ ಮಾಡಿದೆ ನಾನು, ಸರಿನಾ. ಸೊ ಆಮೇಲೆ ಏನಾಯಿತು, ನಾನು ಪ್ರೆಗ್ನೆನ್ಸಿನ ಚೆಕ್ ಮಾಡಿಸಿದ್ದು ಬಂದು ಡಿಸೆಂಬರ್ 2, ಓಕೆನಾ. ಡಿಸೆಂಬರ್ 2ನೇ ತಾರೀಕು ನನಗೆ ಕನ್ಫರ್ಮ್ ಆಗಿದ್ದದು. ಸೊ ನನಗೆ ಡಿಸೆಂಬರ್ 30, ಅದೇ ಮಂತಲ್ಲಿ ಡಿಸೆಂಬರ್ 30ನಲ್ಲಿ ನನಗೆ ಎಷ್ಟಾಗಿತ್ತು, ಅವಾಗ ಎಷ್ಟಾಗಿರುತ್ತೆ, 2.5 ಮಂತ್ ಅಂತ ಅನಿಸುತ್ತೆ. ಹೌದು, 2.5 ಮಂತ್ ಆಗಿತ್ತು. 2.5 ಮಂತಲ್ಲಿ ನನಗೆ ಬ್ಲೀಡಿಂಗ್ ಆಯಿತು ಇದ್ದಕ್ಕಿದ್ದಂತೆ, ಓಕೆನಾ. ಸೊ ಎಷ್ಟು ಬ್ಲೀಡಿಂಗ್ ಆಯಿತು ಅಂದರೆ ಇಷ್ಟೇ ಇಷ್ಟು ಒಂಥರ ಕ್ಲಾಟಿಂಗ್ ಥರ ಹೊರಗಡೆ ಬಂತು ನನಗೆ, ಇಷ್ಟು ಓಕೆನಾ. ಇನ್ನು ಜಾಸ್ತಿ ಏನಾಗಿಲ್ಲ ನನಗೆ, ಇಷ್ಟು ಕ್ಲಾಟಿಂಗ್ ಥರ ಹೊರಗಡೆಗೆ ಬಂತು. ನಾನು ತುಂಬ ಹೆದರ್ಕೊಬಿಟ್ಟೆ ಫ್ರೆಂಡ್ಸ್, ಯಪ್ಪ ಏನಿದು ಈ ಥರ ಬ್ಲೀಡಿಂಗ್ ಆಗ್ತಾಯಿದೆ, ಇಷ್ಟು ಹೊರಗಡೆ ಬಂತಲ್ಲ ಕ್ಲಾಟಿಂಗ್ ಥರ, ಏನಿದು ಅಂತ ಫುಲ್ಲು ಭಯ ಆಗಿಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಈ ಥರ ಆಗ್ತಿದೆ ಕಣೆ, ಏನು ಮಾಡೋದು ಅಂತ. ಇಲ್ಲ, ಫಸ್ಟು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡಲಿಲ್ಲ. ಹಾಗಾಗಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಈ ಥರ ಆಗ್ತಿದೆ ಏನೋ ಅಂತ, ಸ್ವಲ್ಪ ಬ್ಲೀಡಿಂಗ್ ಥರ ಬಂತು ಅಂತ. ಅವಳು, ನೀನು ತಲೆ ಕೆಡಿಸ್ಕೊಂಬೇಡ, ಎದ್ರಿಕೊಳ್ಬೇಡ, ನೀನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸು, ಏನಾಗೋದಿಲ್ಲ, ಡಾಕ್ಟ್ರು ಏನು ಹೇಳ್ತಾರೆ ಕೇಳು ಅಂತ ಹೇಳಿದ್ದು. ಓಕೆ ಫೈನ್ ಅಂತ ಮತ್ತೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಮತ್ತೆ ರಿಟರ್ನ್ ಅವರು, ಈ ಥರ ಆಗಿದೆ ಅಂತಂದೆ. ಓಕೆ ಬರ್ತೀನಿ ನಾನು, ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಹಾಸ್ಪಿಟ್ಲಿಗೆ. ಡಾಕ್ಟ್ರಿಗೆ ಹೇಳಿದ್ವಿ. ಡಾಕ್ಟರು ಈ ಥರ ನೋಡೋಣ, ಒಂದು ಸ್ಕ್ಯಾನಿಂಗ್ ಮಾಡಿಸು, ಏನಾಗಿದೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಓಕೆ ಆಯಿತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಆ ಸ್ಕ್ಯಾನಿಂಗಲ್ಲಿ ಅವರು ಏನಾಗಿದೆ ಅಂತ ಕೇಳಿದ್ವಿ. ಅದಕ್ಕೇ ಅವರು, ನಿಮಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ, ನಿಮ್ಮ ಮೇಡಮ್ ಹೇಳ್ತಾರೆ, ನಿಮ್ಮ ಡಾಕ್ಟರು, ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರು. ಅಷ್ಟೇನೇನು ಅವರು ಡೀಟೇಲಾಗಿ ನಮಗೆ ಹೇಳಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಡಾಕ್ಟ್ರ್ ಹತ್ರ ಹೋದ್ವಿ. ನಾನಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್, ಏನಾಗ್ತಿದೆ ಈ ಥರ ಏನು ಅಂತಲೇ ಗೊತ್ತಿಲ್ಲ ಅಂತ. ಆಮೇಲೆ ಸರಿ ಡಾಕ್ಟ್ರ್ ಹತ್ರ ಹೋದ್ವಿ. ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರು, ನಿಮಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ, ಏನಾದರೂ ವೆಯ್ಟ್ ಎತ್ತದಾ, ಇಲ್ಲಾಂದರೆ ಏನಾದರೂ ಜರ್ನಿ ಮಾಡ್ದಾ ಅಂತ ಕೇಳಿದ್ರು, ಓಕೆನಾ. ಸೊ ನಾನು ಆಲ್ರೆಡಿ ಜಾಬ್ ಬಿಟ್ಟಿದ್ದೆ, ಅದು ಆಗೋಕ್ಕಿಂತ ಮುಂಚೆ 1 ವೀಕ್ ಬ್ಯಾಕಲ್ಲೇ ನಾನು ಜಾಬ್ ಬಿಟ್ಬಿಟ್ಟಿದ್ದೆ, ಆರಾಮಾಗಿ ರೆಸ್ಟಲ್ಲೇ ಇದ್ದೆ ನಾನು. ಸೊ ಡಾಕ್ಟ್ರು ನನ್ನ ಕೇಳಿದ್ರು, ಏನಾಗ್ತಿದೆ, ಅಲ್ಲ ಎಲ್ಲಾದರೂ ನೀನು ಜರ್ನಿ ಮಾಡಿದ್ದ, ಇಲ್ಲ ವೆಯ್ಟ್ ಎತ್ತಿದ್ದ, ಏನಾರ ಮಾಡ್ದಾ ಅಂತ ಕೇಳಿದ್ರು. ನಾನು ಇಲ್ಲ ಡಾಕ್ಟರ್, ಆ ಥರ ಏನಿಲ್ಲ ಅಂತ ಹೇಳ್ದೆ ನಾನು ಹಂಗಂತ. ಅದಕ್ಕೇ ಓಕೆ ಆಯಿತು, ನೀನು ತಲೆ ಕೆಡಿಸ್ಕೊಂಬೇಡ, ಇವಾಗ ಏನಾಗೋದಿಲ್ಲ, ಈ ಥರ ಏನಕ್ಕೆ ಈ ಥರ ಆಗಿದೆ ಏನು ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ರು, ಹೇಳ್ತೀನಿ ನಿಮ್ಗೇನಂತ ಅಂತ. ಓಕೆ, ನೀನು ಒಂದು ಕೆಲಸ ಮಾಡು, ನಿನಗೆ ಜಾಸ್ತಿ ಏನೋ ಅದು ಇಂಟರ್ನಲ್ ಬ್ಲೀಡಿಂಗ್ ಆಗಿಲ್ಲ, ಸ್ವಲ್ಪನೇ ಆಗಿರೋದು. ಸೊ ಹಾಗಾಗಿ ನೀನು ಫುಲ್ಲು ರೆಸ್ಟಲ್ಲಿದ್ಬಿಟ್ಟು ನಾನು ಇಂಜೆಕ್ಷನ್ಸ್ನ ಕೊಡ್ತೀನಿ, ನಿನಗೆ ಬರ್ಕೊಡ್ತೀನಿ. ಆ ಇಂಜೆಕ್ಷನ್ನ ನೀನು 3 ವೀಕ್ಸು ಕಂಟಿನ್ಯೂಸ್ ಆಗಿ ಹಾಕಿಸ್ಕೋಬೇಕು, ಅಂದರೆ 3 ಇಂಜೆಕ್ಷನ್ನು 3 ವಾರ ಹಾಕಿಸ್ಕೊ ಅಂತ ಹೇಳಿದ್ರು ನನಗೆ. ಓಕೆ ಆಯಿತು ಅಂದ್ಬಿಟ್ಟು ಅವತ್ತೇ ಒಂದು ಇಂಜೆಕ್ಷನ್ ಕೊಟ್ಟರು. ಅದ್ರ ನೆಕ್ಸ್ಟ್ ವೀಕ್ ಒಂದು, ಓಕೆನಾ. ಆ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲಂತೂ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಸಫರ್ ಪಟ್ಟಿದ್ದೀನಿ ನಾನು, ಓಕೆನಾ. ಯಾಕಂದರೆ ಅದು ಮೇ ಬಿ ಅದು ಏನು ಇಂಜೆಕ್ಷನ್ ಇರ್ಬೋದು ಅಂತ ನಾನು ಅಂದ್ಕೊಳ್ಳೋ ಪ್ರಕಾರ, ಅದು ಮಿಸ್ಕ್ಯಾರೇಜ್ ಆಗದೆ ಇರೋ ಥರ ಇಂಜೆಕ್ಷನ್ ಅಲ್ವಾ. ಸೊ ಹಾಗಾಗಿ ನನಗೆ ಮೋಷನ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಇಂಜೆಕ್ಷನ್ ತೊಗೊಂಡಾಗ ಬೇರೆ ಟೈಮಲ್ಲಿ ಏನೂ ಇಲ್ಲ, ಆ ಇಂಜೆಕ್ಷನ್ ತೊಗೊಂಡು ಒಂದು 3 ಡೇಸ್ ಆದಮೇಲೆ ನನಗೆ ಮೋಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಯಿತು. ಫಸ್ಟ್ ಇಂಜೆಕ್ಷನ್ ತೊಗೊಂಡಾಗ ನಾನು ಡಾಕ್ಟ್ರಿಗೆ ಹೇಳಿದೆ ಅದನ್ನು, ಈ ಥರ ಆಗ್ತಿದೆ ಅಂತ. ಅವರು ಒಂದು ಟಾನಿಕ್ ಕೊಟ್ಟರು, ಈ ಥರ ಮೋಷನ್ ಕ್ಲೀನಾಗಿ ಹೋಗುತ್ತೆ ತಗೋ ಅಂತ. ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿದ್ದೀನಿ, ಓಕೆನಾ. ಅದೊಂದು ದಿನ ಅಂದರೆ ಇಂಜೆಕ್ಷನ್ ಹಾಕಿ 3ನೇ ದಿನಕ್ಕೆ ಆ ಥರ ಮೋಷನ್ ಪ್ರಾಬ್ಲಮ್ ಆಯಿತು, ಆಮೇಲೆ ಏನೂ ಇಲ್ಲ, ಸರಿನಾ. ಅದ್ರ ನೆಕ್ಸ್ಟ್ ವೀಕ್ ಮತ್ತೆ ಇಂಜೆಕ್ಷನ್ ಹಾಕಿಸ್ಕೊಂಡಲ್ಲ, ಇಂಜೆಕ್ಷನ್ ಹಾಕಿಸ್ಕೊಂಡು ಮತ್ತೆ 3 ದಿನಕ್ಕೆ ಅದೇ ರೀತಿ ಮೋಷನ್ ಪ್ರಾಬ್ಲಮ್ ಆಯಿತು. ನನಗಂತೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಆ ದಿನನ. ಸರಿ ಆಯಿತು, ಹೆಂಗೋ ಕಷ್ಟಪಟ್ಕೊಂಡು 3 ಇಂಜೆಕ್ಷನ್ನು ಕೂಡ ಮುಗಿಸ್ಕೊಂಡು ನೆಕ್ಸ್ಟು 3 ಮಂತ್ ಸ್ಕ್ಯಾನಿಂಗ್ ಇರುತ್ತಲ್ಲ, 2.5 ಮಂತಾಗಿ ನಂಗೆ ಆಗಿತ್ತು ಆ ಥರ. 3 ಮಂತ್ ಸ್ಕ್ಯಾನಿಂಗಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಅದೆಲ್ಲ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅವರು, ಓಕೆನಾ. ಸ್ಕ್ಯಾನಿಂಗಲ್ಲಿ ಕೇಳಿದೆ ನಾನು, ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತಲ್ಲ, ಓಕೆನಾ, ಅದು ಎಲ್ಲ ಕ್ಯೂರ್ ಆಗಿದೆಯಾ ಅಂತ. ಮೇಡಮ್ ಕ್ಯೂರ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಇದೇ ರೀತಿ ರೆಸ್ಟ್ ಮಾಡಿ ಅಂತ ಎಲ್ಲ ಹೇಳಿದ್ರು. ಓಕೆ ಫೈನ್, ಮನೆಗೆ ಬಂದ್ವಿ. ಆಮೇಲೆ ಮಾಮೂಲಿ ಕಂಟಿನ್ಯೂಸ್ ಆಗಿ ನಾನು ಏನೇನು ಹೇಗಿದ್ದೆ ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಪ್ರೆಗ್ನೆನ್ಸಿ ಸ್ಟೋರಿನೂ ಕೂಡ ಹಾಕಿದ್ದೀನಿ, ಚೆಕ್ ಮಾಡಿದಿರೋ ಚೆಕ್ ಮಾಡ್ಕೊಳ್ಳಿ ಅದನ್ನು. ಸೊ ಫ್ರೆಂಡ್ಸ್ ಬನ್ನಿ, ನಾನು ನಿಮಗೆ ಅದು ಏನು ಹಂಗಂದರೆ ನನಗೆ ಫಸ್ಟು ನಿಮಗೆ ರಿಪೋರ್ಟ್ಸಲ್ಲಿ ತೋರಿಸ್ತೀನಿ, ಓಕೆನಾ. ಅಂದರೆ ಯಾವ ಮಂತಲ್ಲಿ ಬಂದಿತ್ತು ಆ್ಯಂಡ್ ಅದು ಏನು ಹಂಗಂದರೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ, ಓಕೆನಾ. ಫ್ರೆಂಡ್ಸ್ ನೋಡಿ, ಇದು ನಂದು ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಡೇಟ್ ಇದು 2/12/2021, ಓಕೆನಾ. ಇದರಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ ನೋಡಿ, ನನಗೆ ಯಾವುದೇ ರೀತಿ ಅವರು ಪ್ರಾಬ್ಲಮ್ಸ್ ಇರಲಿಲ್ಲ. 6 ವೀಕ್ಸ್ 3 ಡೇಸ್ ಆಗಿತ್ತು.
ಆ್ಯಂಡ್ ಇ ಡಿ ಡೇಟು ಅದನ್ನು ಕೂಡ ಕೊಟ್ಟಿದ್ದಾರೆ. ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಸೀನ್ ಅಂತ ಅದನ್ನು ಕೊಟ್ಟಿದ್ದಾರೆ. ಬಟ್ ನನಗೆ ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ಸ್ ಇರಲಿಲ್ಲ ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿಸಿದಾಗ. ನೋಡಿ ಇದು 2/12 ಅಲ್ವಾ ನಾನು ಮಾಡಿಸಿರೋದು. ಸೊ ಅದೇ ಮಂತಲ್ಲಿ ನನಗೆ ಮತ್ತೆ ನೋಡಿ 30/12/2021 ಅದೇ ಮಂತಲ್ಲಿ ನನಗೆ ಮಾಡಿದ್ರು. ಅದರಲ್ಲಿ ನನಗೆ ಹೇಳಿದ್ನಲ್ಲ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ. ನೋಡಿ ಇಲ್ಲಿ ಮಿನಿಮಲ್ ಸಬ್ಕೊರಿಯಾನಿಕ್ ಹೆಮೊರೇಜ್ ಮೆಜರ್ಸ್ 11 × 6 × 11 mm ಆಫ್ ವಾಲ್ಯೂಮ್ 0.5 cc ಅಂತ ಕೊಟ್ಟಿದ್ದಾರೆ. ಓಕೆನಾ, ಈ ಥರ ಇದೇನು ಹಿಂಗಂತ ಅಂದರೆ ಅಂತ ನಾನು ನಿಮಗೆ ಹೇಳ್ತೀನಿ, ಸರಿನಾ. ಸೊ ಈ ಥರ ಬಂತು. ಡಾಕ್ಟರು ಈ ಥರ ಎಲ್ಲ ನೋಡಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. 11 weeks 0 days 11 ವೀಕಲ್ಲಿ ನನಗೆ ಆ ಥರ ಪ್ರಾಬ್ಲಮ್ ಆಗಿದ್ದು. ಸೊ ನೋಡಿ ನನಗೆ ನೆಕ್ಸ್ಟು ಬಂದು 17/1/2022 ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು. ಇದು 3 months ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದರಲ್ಲಿ ನನಗೆ ಯಾವುದೇ ರೀತಿ ಸಬ್ಕೊರಿಯಾನಿಕ್ ಹೆಮೊರೇಜ್ ಇಲ್ಲ ಅಂತ ಅವರು ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಅವರು ನನಗೆ ಹೇಳಿದ್ದು ಇಲ್ಲ ಮೇಡಮ್ ನಿಮಗೆಲ್ಲ ಅದು ಕ್ಲಿಯರ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಓಕೆನಾ, ನೋಡಿ ನನಗೆ ಇಲ್ಲಿ ಯಾವುದ್ರಲ್ಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ ಇದರಲ್ಲಿ. ನನಗೆ ಅಕಸ್ಮಾತ್ ಆ ಥರ ಇದ್ದರೆ ಫ್ರೆಂಡ್ಸ್ ಇಲ್ಲಿ ಇಂಪ್ರೆಷನಲ್ಲಿ ಹಾಕಿರ್ತಾರೆ. ಓಕೆನಾ, ನೋಡಿ ಇಲ್ಲಿ ನನಗೆ ಯಾವುದೇ ರೀತಿ ಅವರು ಮೆನ್ಷನ್ ಮಾಡಲಿಲ್ಲ, ಅದನ್ನು ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನಿಮಗೆ ತೋರಿಸ್ದೆ. ಅದ್ರಲ್ಲಿ ನಮಗೆ ಒಬ್ಬರು ಕಮೆಂಟ್ ಮಾಡಿದರು, ಈ ಥರ ಸಬ್ಕೊರಿಯಾನಿಕ್ ಇದೆಯಲ್ಲ ನಿಮಗೆ ಏನು ಮಾಡಿದ್ರಿ ಅಂತ ಈ ಥರ ಒಬ್ಬರು ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಈ ಟಾಪಿಕ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಹಾಗಂತ ಅಂದರೆ ಏನು ಅಂತಂದರೆ ಅದು ತುಂಬ ರಿಸ್ಕ್ ಫ್ಯಾಕ್ಟರಾ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಅಂದರೆ ಫ್ರೆಂಡ್ಸ್. ನಾನು ಡಾಕ್ಟರ್ನ ಕೇಳಿದೆ, ಹಂಗಂದರೆ ಏನು ಮೇಡಮ್ ಅದು ಏನಕ್ಕೆ ಆ ಥರ ಆಗಿದೆ, ನನಗೆ ಏನು ಪ್ರಾಬ್ಲಮ್ಮ ಮುಂದಕ್ಕೆ, ಅದು ತುಂಬಾ ರಿಸ್ಕಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಅದು ರಿಸ್ಕೇನೆ, ಬಟ್ ಅದು ತುಂಬಾ ರಿಸ್ಕ್ ಅಂತ ಏನಿಲ್ಲ. ಇದು ಒಂದು 100ಅಲ್ಲಿ ಒಂದು 20% ಜನರಿಗೆ ಆಗಬಹುದು ಅಷ್ಟೇ. ಇನ್ಯಾರಿಗೂ ಆ ಥರ ತುಂಬ ಜನಕ್ಕೆ ಏನು ಆಗೋದಿಲ್ಲ ಇದು. ಸೊ ಆ ಥರ ನಾವು ಮೆಡಿಸನಿಂದನೇ ಇದನ್ನು ಕ್ಯೂರ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡಾಕ್ಟರು. ಸೊ ನಾನು ಕೇಳಿದೆ ಏನು ಮೇಡಮ್ ಹಂಗಂದರೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ನನಗೆ ಈ ಪ್ಲೆಸೆಂಟಾ ಇರುತ್ತಲ್ಲ, ಆ ಪ್ಲೆಸೆಂಟಾ ಮತ್ತು ಯೂಟ್ರಸ್ ಇರುತ್ತಲ್ಲ ಅದ್ರ ಮಧ್ಯ ಬ್ಲಡ್ ಕ್ಲಾಟ್ ಆಗುತ್ತಂತೆ. ಓಕೆನಾ, ಆ ಬ್ಲಡ್ ಕ್ಲಾಟ್ ಆದಾಗ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಅದು ಬ್ಲಡ್ ಕ್ಲಾಟ್ ಆಗುತ್ತೆ. ಕ್ಲಾಟ್ ಆಗೋದಕ್ಕೆ ಅದನ್ನು ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಹೇಳೋದು. ಓಕೆನಾ, ಅಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ಇರುತ್ತೆ, ಒಬ್ಬೊಬ್ಬರಿಗೆ ಜಾಸ್ತಿ ಇರುತ್ತೆ. ಸದ್ಯ ನನ್ನ ಪುಣ್ಯಕ್ಕೆ ನನಗೆ ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ನನಗೆ 3 ಇಂಜೆಕ್ಷನ್ನ ಅವರು ಹಾಕಿಸ್ಕೊಳ್ಳಿಕ್ಕೆ ಹೇಳಿದ್ರು ವೀಕ್ಲಿ. ಸೊ ನನಗೆ ಅದು ನೆಕ್ಸ್ಟ್ ಅದು 15 ಡೇಸಲ್ಲೇ ನನಗೆ ಕ್ಲಿಯರ್ ಆಯಿತು. ಓಕೆನಾ, ಸೊ ನಾನು ಅದು ನನಗೆ ಮಂತ್ ಎಂಡ್ ಅಂದರೆ 2.5 ಮಂತಲ್ಲಿ ನನಗೆ ಅದು ಕಾಣಿಸ್ಕೊಂಡಿದ್ದು. ನನಗೆ ಅದು ನೆಕ್ಸ್ಟು 3 ಮಂತ್ಸಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಫುಲ್ಲು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಅವರು, ಸರಿನಾ. ಸೊ ಫ್ರೆಂಡ್ಸ್ ಅದೇ ಯೂಟ್ರಸ್ ಮತ್ತು ಪ್ಲೆಸೆಂಟಾ ಮಧ್ಯ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಸಬ್ಕೊರಿಯಾನಿಕ್ ಹೆಮೊರೇಜ್ ಅಂತ ಹೇಳ್ತಾರಂತೆ. ಅದು ಯಾಕೆ ಬರುತ್ತೆ ಅಂತ ಹೇಳೋದಾದರೆ ಅವ್ರು ಹೇಳಿದ್ದು ನನಗೆ, ನೀವು ವೆಯ್ಟ್ ಎತ್ತಿರ್ತೀರಾ, ಇಲ್ಲ ಅಂತಂದರೆ ಎಲ್ಲಾದರೂ ದೂರ ಪ್ರಯಾಣ ಮಾಡಿರ್ತೀರಾ, ಇಲ್ಲ ಬೇರೆ ಎಕ್ಸಸೈಸ್ ಆಗಿರ್ಬೋದು, ಈ ಥರ ಏನೋ ಮಾಡಿರ್ತೀರಾ, ಅದಕ್ಕೋಸ್ಕರ ಆ ಥರ ಆಗಿರುತ್ತೆ ಅಂತ ಹೇಳಿದ್ರು. ಆವಾಗ ನಾನು ಥಿಂಕ್ ಮಾಡಿದೆ, ನಾನು ಮಾಡಿದ್ದು ಮಿಸ್ಟೇಕ್ ಏನಂತ ಅಂದರೆ ಫ್ರೆಂಡ್ಸ್, ನಾನು ಅಂದರೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಿಲ್ಲದೇ ನಾನು ವಾಕಿಂಗ್ ಹೋಗ್ತಾಯಿದ್ದೆ, ಯೋಗ ಮಾಡ್ತಾಯಿದ್ದೆ, ಎಕ್ಸಸೈಸ್ ಮಾಡ್ತಾಯಿದ್ದೆ, ಫುಲ್ಲು ಜಾಗಿಂಗ್ ಮಾಡ್ತಾಯಿದ್ದೆ, ಎಲ್ಲನೂ ಮಾಡ್ತಾಯಿದ್ದೆ. ನಂಗೆ ಗೊತ್ತೇ ಇಲ್ಲ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದಿದ್ರೆ ಸುಮ್ಮನೆ ಇರ್ತಿದ್ದೆ. ಬಟ್ ನಂಗೆ ಗೊತ್ತಿರಲಿಲ್ಲ ಅಲ್ವಾ, ಹಾಗಾಗಿ ಯೋಗ ಎಲ್ಲ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಆ ಥರ ಯೋಗ ಮಾಡಿಕೊಂಡು ಜಾಗಿಂಗ್ ಮಾಡಿಕೊಂಡು ಫುಲ್ಲು ಜಾಗ್ ಮಾಡ್ತಾಯಿದ್ದೆ. ನಾನು ವಾಕ್ ಮಾಡ್ತಿರಲಿಲ್ಲ, ಫುಲ್ಲು ಜಾಗಿಂಗ್ ಮಾಡಿಕೊಂಡು ಮತ್ತು ಬಕೆಟೆಲ್ಲ ಎತ್ತೋದು, ವೆಯ್ಟ್ದು ಬಕೆಟೆಲ್ಲ ಬಟ್ಟೆ ಎಲ್ಲ ಎತ್ತೋದು, ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನನಗೆ ಆ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಓಕೆನಾ, ಬಟ್ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲಿಂದ ನಾನು ಯಾವುದೇ ರೀತಿ ಕೆಲಸ ಎಲ್ಲ ಮಾಡಿಲ್ಲ, ಬಗ್ಗಿ ಎಲ್ಲ ಮಾಡಿಲ್ಲ. ಬಟ್ ಪ್ರೆಗ್ನೆಂಟ್ ಇದ್ದಾಗಲೇ ನಂಗೆ ಗೊತ್ತಿಲ್ಲದೇ ಆ ಥರ ಎಲ್ಲ ಮಾಡಿದ್ರಿಂದ ಆ ಥರ ಆಗಿದೆ ಅಂತ ನನಗೆ ಗೊತ್ತಾಯಿತು. ಓಕೆನಾ, ಸೊ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂತ ಅಂದರೆ ಇದೇನೋ ತುಂಬ ರಿಸ್ಕ್ ಫ್ಯಾಕ್ಟರ್ ಅಲ್ಲ. ಓಕೆನಾ, ಒಬ್ಬೊಬ್ರಿಗೆ ಅದು ಏಜ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಏಜ್ ಚಿಕ್ಕ ವಯಸ್ಸಿದ್ರೆ ಅವ್ರಿಗೆ ಬೇಗನೆ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸ್ವಲ್ಪ ಏನಾದರೂ ಅದು ಇದ್ದರೆ ಬೇಗ ಕ್ಯೂರ್ ಆಗುತ್ತೆ ಬ್ಲಡ್ ಕ್ಲಾಟಿಂಗು. ಒಬ್ಬೊಬ್ಬರಿಗೆ ಜಾಸ್ತಿ ಬ್ಲಡ್ ಕ್ಲಾಟಿಂಗ್ ಇದ್ದರೆ ಅದು ಸೊ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಅಷ್ಟು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವೇನು ಮಾಡಿ ಅಂತ ಅಂದರೆ ನಾನು ಹೇಳೋ ಪ್ರಕಾರ ಫ್ರೆಂಡ್ಸ್,
ಈ ಪ್ರೆಗ್ನೆನ್ಸಿನ ನೀವು ಅಂದರೆ ಹುಷಾರಾಗಿ ನೋಡ್ಕೊಳ್ಬೇಕು. ಓಕೆನಾ, 1 ಮಂತ್ ಪೀರಿಯಡ್ಸ್ ಮಿಸ್ ಆಯಿತಾ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹಾಗೇನೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ವಾ, ನಾನು 2 ಮಂತ್ಸ್ 3 ಮಂತ್ಸ್ ಆ ಥರ ಆಗ್ತಾಯಿದೆ. ಸೊ ಹಾಗಾಗಿ ಅದೇ ರೀತಿ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ನೀವು ಆ ಥರ ತಪ್ಪು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸರಿನಾ. ನಿಮಗೆ ಪ್ರೆಗ್ನೆನ್ಸಿ ನೀವು ಟ್ರೈ ಮಾಡ್ತಿದ್ದೀರಾ, ನೀವು ಮಂತ್ಲಿನೂ ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನಾವು ವಾಕ್ ಮಾಡೋದ್ರಿಂದ, ಯೋಗ ಆ ಥರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಈ ಥರ ಎಲ್ಲ ನೋಡಿ ಯಾವ ರೀತಿ ನಮಗೆ ಗೊತ್ತಿಲ್ಲ, ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಈ ಥರ ಎಲ್ಲ ಅಂತಲೇ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಮಂತ್ಲಿ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಾ ಅಂತ ಗೊತ್ತಾದಾಗ ಮಂತ್ಲಿ ಹುಷಾರಾಗಿ ನೋಡ್ಕೊಳ್ಳಿ. ಈ ಥರ ಎಕ್ಸಸೈಸು, ಯೋಗ ಮತ್ತು ವೆಯ್ಟ್ ಎತ್ತೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲದೇ ಈ ಥರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಆಯಿತು ಅಂದ ತಕ್ಷಣ ನೀವು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ. ಅವರು ನಿಮಗೆ ಈ ಥರ ಏನಾದರೂ ಬ್ಲಡ್ ಕ್ಲಾಟಿಂಗ್ ಇದ್ದರೆ ಇಲ್ಲ ಇಂಟರ್ನಲ್ ಬ್ಲೀಡಿಂಗ್ ಏನಕ್ಕೆ ಆಯಿತು ಅಂತ ನೋಡಿಬಿಟ್ಟು ಅವರು ನಿಮಗೆ ಇಷ್ಟು ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಅಂದರೆ 1 ತಿಂಗಳು 2 ತಿಂಗಳು 3 ತಿಂಗಳು ಇಂಜೆಕ್ಷನ್ನ ತೊಗೊಳಕ್ಕೆ ಹೇಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಅಂದರೆ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಅಂದರೆ ಅವ್ರಿಗೆ ಎಷ್ಟು ಬ್ಲಡ್ ಕ್ಲಾಟಿಂಗ್ ಆಗಿದೆ, ಎಷ್ಟು ಮೆಷರ್ಸ್ ಇದೆ ಅದು ಅನ್ನೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಡಾಕ್ಟರು 1 ಮಂತ್ 2 ಮಂತ್ಸು ಆ ಥರ ಎಲ್ಲ ಇಂಜೆಕ್ಷನ್ಸ್ನ ಕೊಡ್ತಾರೆ, ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಸೊ ಅದು ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಇದೇನು ದೊಡ್ಡದೇನು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಅಂತೂ ಏನು ದೊಡ್ಡ ಪ್ರಾಬ್ಲಮ್ ಏನು ಅಂತೂ ಅಲ್ಲ. ಓಕೆನಾ. ಸೊ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಅಷ್ಟೇ, ಸರಿನಾ. ಸೊ ನಾನು ಅಷ್ಟೇ ತುಂಬ ಕೇರ್ಫುಲ್ಲಾಗಿದ್ದೆ. ಬಟ್ ಇನ್ನೊಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮೇಯ್ನಾಗಿ ಯಾವುದಕ್ಕೂ ನೀವು ತಲೆಗೆ ಹಾಕ್ಕೊಳ್ಬಾರ್ದು, ತಲೆನೇ ಕೆಡಿಸ್ಕೊಳ್ಬಾರ್ದು, ಸರಿನಾ. ನೀವು ತಲೆ ಕೆಡಿಸ್ಕೊಳ್ಳೋದ್ರಿಂದಲೇ ನಿಮಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ ಹೊರತು ನೀವು ತಲೆ ಕೆಡಿಸ್ಕೊಳ್ದೇ ಆರಾಮಾಗಿ ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ನೆಮ್ಮದಿ ನಿದ್ದೆ ಮಾಡಿಕೊಂಡು ಸಾಂಗ್ ಕೇಳ್ಕೊಂಡು ಆ ಪ್ರೆಗ್ನೆನ್ಸಿ ಜರ್ನಿನ ನೀವು ಎಂಜಾಯ್ ಮಾಡಬೇಕು. ಓಕೆನಾ. ಆ ಥರ ಎಂಜಾಯ್ ಮಾಡಿದಾಗಲೇ ನೀವು ನಿಮ್ಗೆ ಯಾವುದೇ ರೀತಿ ಈ ಥರ ಇಂಟರ್ನಲ್ ಬ್ಲೀಡಿಂಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೂ ಬರೋದಿಲ್ಲ. ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು, ಎಲ್ಲನೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ನೀವು ಮೈಂಡ್ನ ಸೆಟ್ ಮಾಡ್ಕೊಬೇಕು. ಓಕೆನಾ. ನಾನು ಕೂಡ ಹಾಗೇನೆ, ಅದಾಯ್ತಾ ಅದಾದಮೇಲಿಂದ ತಲೆ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿದೆ. ಅಂದರೆ ಎಲ್ಲ ಕೆಲಸನೂ ನಾನು ಮಾಡ್ಕೊಳ್ತಿದ್ದೆ. ಆ ಥರ ಆಗಿದೆ ಅಂತ ಅಂದ್ಬಿಟ್ಟು ನಾನೇನು ಫುಲ್ಲು ಬೆಡ್ ರೆಸ್ಟಲ್ಲಿ ಏನು ಇರಲಿಲ್ಲ. ನಾನು ಚಿಕ್ಕ ಪುಟ್ಟ ಕೆಲಸಗಳು, ಹೋಗಿ ತಿಂಡಿ ಮಾಡ್ಕೊಳ್ಳೋದು, ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡ್ತಿರಲಿಲ್ಲ. ಸೊ ತಿಂಡಿ ಮಾಡ್ಕೊಳ್ಳೋದು, ಬಂದು ರೆಸ್ಟ್ ಮಾಡೋದು, ಬೇರೆ ಕೆಲಸ ಏನೂ ಮಾಡ್ತಿರಲಿಲ್ಲ. ತಿಂಡಿ ಒಂದು ನಿಂತ್ಕೊಂಡು ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೆ, ಅಷ್ಟು ಬಿಟ್ಟರೆ ನಾನು ಬೇರೆ ಇನ್ನೇನು ಕೆಲಸ ಮಾಡ್ತಿರ್ಲಿಲ್ಲ, ಸರಿನಾ. ಸೊ ಮೈಂಡಿನ ಫಸ್ಟು ಫಿಕ್ಸಾಗಿ ಇಟ್ಕೊಳ್ಳಿ. ಅಂದರೆ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಯಾವಾಗಲೂ ಏನೇ ಬರಲಿ ನಾವು ಫೇಸ್ ಮಾಡ್ತೀವಿ. ಅದೇನೇ ಬಂದರೂ ನಾವು ಎದುರಿಸೋಕ್ಕೆ ರೆಡಿ ಇರಬೇಕು. ಓಕೆನಾ. ಆವಾಗಲೇ ನಮಗೆ ಯಾವುದೂ ಹತ್ರಕ್ಕೆ ಬರಲ್ಲ. ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಥರ ಆಗಿದ್ರೆ ಪ್ರಾಬ್ಲಮ್ಸು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಮೆಡಿಕೇಷನ್ ಇದೆ, ಮೆಡಿಸಿನ್ ತೊಗೊಳ್ಳಿ, ಆರಾಮಾಗಿ ಅದು ಕ್ಯೂರ್ ಆಗುತ್ತೆ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ, ಹುಷಾರಾಗಿರಿ. ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಲಿ. ಓಕೆನಾ. ಕಮೆಂಟ್ ಮಾಡಿ, ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.